ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈಗ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲು ಪವಿತ್ರಾತ್ಮರು ಸಹಾಯ ಮಾಡಲಿ. ಪ್ರಿಯರೇ, ನಮ್ಮ ಒಬ್ಬೊಬ್ಬರನ್ನು ಆಹ್ವಾನಿಸಿ ಬಹುಮಾನ ನೀಡುವ ರೀತಿ ದೇವರು ನಮ್ಮನ್ನು ಆಹ್ವಾನಿಸಿ ಬಹುಮಾನ ನೀಡುವ ದಿನವಾಗಿದೆ. ಹಲ್ಲೆಲೂಯಾ. ಈ ಆಲಯಕ್ಕೆ ಬರುವವರು ದೇವರು ಕರೆದವರು ಆಗಿದ್ದಾರೆ. ದೇವರ ಕರೆ ಲಭಿಸಿದವರು ಸಂತೋಷದಿಂದ ಬರುವುದಾಗಿದೆ. ಕರೆದು ಅನುಗ್ರಹಿಸುವ ದೇವರಾಗಿದ್ದಾರೆ ನಮ್ಮ ದೇವರು. ಯಾರದೋ ಜೀವನದಲ್ಲಿ ಅನುಗ್ರಹವಾಗುವ ಅದ್ಭುತ ವಾಕ್ಯವಾಗಿದೆ ಎಂದು ನಾವು ಆಲಿಸುವುದು. ಪ್ರವಾದಿ ಯೆಶಾಯನ ಗ್ರಂಥ 28ನೇ ಅಧ್ಯಾಯ 22ನೇ ವಾಕ್ಯ. ಆದ ಕಾರಣ ನಿಮ್ಮ ಬಂಧನಗಳು ಇನ್ನೂ ಬಿಗಿಯಾಗದಂತೆ ಧರ್ಮ ನಿಂದೆಯನ್ನು ಬಿಟ್ಟು ಬಿಡಿ, ಇಡೀ ನಾಡೇ ನಾಶವಾಗಲಿ ಎಂಬ ಸೇನಾಧೀಶ್ವರ ಸರ್ವೇಶ್ವರನ ಸ್ವಾಮಿಯ ತೀರ್ಪನ್ನು ನಾನು ಕೇಳಿದ್ದೇನೆ. ಪ್ರಿಯರೇ, ಮನೆಯಲ್ಲಿ ಕುಳಿತು ಯಾತ್ರೆ ಮಾಡುವಾಗ, ಗುಂಪು ಸೇರಿದಾಗ ಎಲ್ಲಿಯಾದರೂ ಯಾರನ್ನೂ ಸಹ ನಿಂದಿಸಬಾರದು. ಬೇರೆಯವರ ಮುಂದೆ ಯಾರನ್ನೂ ನಿಂದಿಸಬಾರದು. ಅದು ನಮ್ಮ ಅನುಗ್ರಹವನ್ನು ತಡೆಯುತ್ತದೆ. ಸಂತ ಪೌಲರು ಹೇಳಿದ್ದ ಹಾಗೆ ನಾಲಿಗೆಯನ್ನು ನಿಯಂತ್ರಿಸಬೇಕು. ಪ್ರಿಯರೇ, ಪವಿತ್ರ ಗ್ರಂಥದಲ್ಲಿ ಅನೇಕ ಬಾರಿ ನುಡಿದಿದೆ ನಾಲಿಗೆ ಅಗ್ನಿ ಎಂದು. ನಾವು ಪ್ರಾರ್ಥಿಸಿ ತ್ಯಾಗ ತೆಗೆದು ಪಡೆದ ಅನುಗ್ರಹಗಳನ್ನು ನಾಲಿಗೆಯಿಂದ ಅಪಮಾನ ಮಾಡಿ ನಿಂದಿಸಿ ಹಾಳು ಮಾಡಬಾರದು. ನಿಂದಿಸಿದರೆ ನಿಮ್ಮ ಬಂಧನಗಳು ಬಿಗಿಯಾಗುತ್ತದೆ. ಪ್ರವಾದಿ ಹೇಳಿದ ಹಾಗೆ, ನಾನು ಅಶುದ್ಧನಾದ ಬಾಯಿಯುಳ್ಳವನು, ಅಶುದ್ಧದವರ ಮಧ್ಯದಲ್ಲಿ ವಾಸಿಸುವನು ಎಂದು. ಆಗ ಸ್ವರ್ಗದಿಂದ ದೂತನು ಕೆಂಡವನ್ನು ತಂದು ನಾಲಿಗೆಯನ್ನು ಮುಟ್ಟಿಸಿದನು. ನಾಲಿಗೆಗೆ ಪರಿಶುದ್ಧ ಬೇಕಾಗಿತ್ತು. ಹಲ್ಲೆಲೂಯಾ. ಯಾರನ್ನೂ ನಿಂದಿಸಬಾರದು, ಅಪಮಾನ ಮಾಡಬಾರದು, ಇಲ್ಲ ಸಲ್ಲದನ್ನು ನುಡಿಯಬಾರದು. ನಿಮ್ಮೊಂದಿಗೆ ಯಾರಾದರೂ ರಹಸ್ಯವಾಗಿ ಹೇಳಿದ ಕಾರ್ಯವನ್ನು ಯಾರೊಂದಿಗೂ ಹೇಳಬಾರದು. ಅದು ನಿಮ್ಮನ್ನು ವಿಶ್ವಾಸಿಸಿ ಅವರು ಹೇಳಿದ್ದಾಗಿರುತ್ತದೆ. ಪ್ರಿಯರೇ, ನಮ್ಮ ನಾಲಿಗೆಯನ್ನು ನಿಯಂತ್ರಿಸೋಣ. ಅದಕ್ಕೆ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ಕೀರ್ತನೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನುಡಿದ ಹಾಗೆ, ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ. ಪ್ರಿಯರೇ, ನಿಂದಿಸುವವರ ಪರಿಹಾಸ್ಯ ಮಾಡುವವರ ಕುರ್ಚಿಯಲ್ಲಿ ಸಹ ಕೂರಬಾರದು. ಕೂರದವನು ಭಾಗ್ಯವಂತನು. ಪ್ರಿಯರೇ, ನಮಗೆ ನಮ್ಮ ನಾಲಿಗೆಯನ್ನು ನಿಯಂತ್ರಿಸೋಣ. ನಮ್ಮ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಸರಿ ಮಾಡುವ ಅವಶ್ಯಕತೆ ಇದೆ. ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಮಗೆ ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ನಾಲಿಗೆಯನ್ನು ನಿಮ್ಮ ಆ ಬೆಂಕಿ ಕೆಂಡದಿಂದ ಮುಟ್ಟಿರಿ, ನಮ್ಮನ್ನು ಶುದ್ಧೀಕರಿಸಿರಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.